ಎಲ್ರಿಗೂ ನಮಸ್ಕಾರ. ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ, ಸೋಮು ಸೌಂಡ್ ಇಂಜಿನಿಯರ್ ನೋಡ್ಕೊಂಡು ಬಂದೆ ಜಸ್ಟ್ ಹಾಗೆ. ಕಣ್ಣು ಮತ್ತೆ ಒದ್ದೆ ಮಾಡಿದ್ರೆ ಇವತ್ತು ಆ ಒದ್ದೆ ಮಾಡಿದಂತಹ ಆ ಕಥೆಯ ಹಿಂದಿರುವಂತ ನಿಜವಾದ ನಾಯಕ ಚಿತ್ರದ ನಿರ್ದೇಶಕ ಅಭಿ ಅವರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೂರ್ಯ ಅವರ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದವರು, ಹಾಗೆ ಈ ಒಂದು ಕಥೆಯನ್ನ ಬರೆದು ಮತ್ತೆ ಸೂರ್ಯ ಅವ್ರ ಕಡೆ ಹೋಗಿ ಅಪ್ರೂವಲ್ ತಗೋತಾರೆ. ಸೂರ್ಯ ಅವರು ಸಣ್ಣ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಹೇಳ್ತಾರೆ. ಆ ಬದಲಾವಣೆಗಳನ್ನ ಮಾಡಿ ಇವತ್ತು ನಿಮ್ಮ ಮುಂದೆ ಅಂದ್ರೆ ತೆರೆಯ ಮೇಲೆ ಸೋಮು ಸೌಂಡ್ ಇಂಜಿನಿಯರ್ ಬರ್ತಾ ಇದೆ. ಹಾಗಾಗಿ ಅವ್ರನ್ನೇ ಮಾತಾಡಿಸ್ತೀನಿ, ಎಷ್ಟು ಕಷ್ಟ ಆಯ್ತು, ಅದಾದ್ಮೇಲೆ ಶೂಟ್ ಮಾಡ್ಬೇಕಾದ್ರಲ್ಲ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ರು, ಹೆಂಗೆ ಈ ಸ್ಕ್ರಿಪ್ಟ್ ಹೊಳಿತು ಅಂತ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ಕತೆ ಹೊಳೆದಿದ್ದು ಹೆಂಗೆ ಅಂತ ಫಸ್ಟ್ ಅಂದರೆ ನಾನು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ಅಂದರೆ ನಮ್ಮ ಸರ್ ನಾರ್ತ್ ಕರ್ನಾಟಕ ಒಂದು ಸಿನಿಮಾ ಮಾಡೋ ಅಂದಾಗ ಇದು ಸ್ಟಾರ್ಟ್ ಮಾಡಿರೋದು ಕತೆ. ಬಟ್ ಅಲ್ಲಿ ನಾನು ನೋಡಿದ ಪರಿಸರ ಇಟ್ಕೊಂಡು ಈ ಕತೆ ಸ್ಟಾರ್ಟ್ ಆಯಿತು. ಅದೇ ಉದ್ದೇಶ. ನಾನು ಈ ಎಲ್ಲ ಕ್ಯಾರೆಕ್ಟರ್ಗಳನ್ನ ನಾನು ನೋಡಿದ್ದೀನಿ. ಈಗ ಶಾಂತಮ್ಮ ಅನ್ನೋದನ್ನ ನೋಡಿದ್ದೀನಿ. ರಿಯಲ್ ಕತೆ ಅಲ್ಲ, ಬಟ್ ಹೋಗಲ್ಲ ನಾವು ಆಲ್ಮೋಸ್ಟ್ ತಾಯಿನ ನೋಡೋಕ್ಕೆ ಹೋಗಲ್ಲ. ಅದು ವಿಷಯಗಳನ್ನ ಇಟ್ಕೊಂಡೆ ಕತೆ ಮಾಡಿರೋದು. ಈಗ ಸೂರಿ ಸರ್ ಹತ್ರ ಈ ಕಥೆನ ತಗೊಂಡು ಹೋಗ್ತೀರಾ, ಏನ್ ಹೇಳ್ತಾರೆ ಸೂರಿ ಸರ್? ಫಸ್ಟ್ ಮಾತು ಏನ್ ಬರುತ್ತೆ? ಸರ್ ಅದೇ ಒಂದು 10 days ಸ್ಕ್ರಿಪ್ಟ್ನ ಓದಿ ಓಕೆ ಮಾಡ್ಬೋದು ಅಂತ ಅವ್ರು ಪರ್ಮಿಷನ್ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡಿದ್ದು. ಇಫ್ ಇನ್ ಕೇಸ್ ಅವ್ರು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಅಂದ್ರೆ ಸೋಮು ಸೌಂಡ್ ಇಂಜಿನಿಯರ್ ಆಗ್ತಿತ್ತಾ? ಇಲ್ಲ, ಆಗ್ತಿರ್ಲಿಲ್ಲ. ಅಂದರೆ ನಾವು ಅವ್ರು ಸಿನಿಮಾ ಮಾಡೋ ಅಂತಾನೆ ಕಳಿಸಿದ್ರು. 9.5 years ಅದಕ್ಕೆ ಸಿನಿಮಾ ಮಾಡೋ ಅಂತಾನೆ ಕಳಿಸಿದ್ರು. ಚಿಕ್ಕ ಪುಟ್ಟದ್ದು ಬದಲಾವಣೆಗಳನ್ನ ಹೇಳ್ತಾರೆ, ಅದು ಸಹಜ. ಬಟ್ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟು ನಾನು ಸ್ಟಾರ್ಟ್ ಮಾಡೋ ಬಿಫೋರ್ ಅವ್ರಿಗೆ ಗೊತ್ತಿತ್ತು ಕತೆ. ಸರ್ಗೆ ಚೆನ್ನಾಗಿದೆ ಮಾಡೋ ಅಂತಾನೆ ಹೇಳಿದ್ರು ಸರ್. ಓಕೆ, ಒಂದು ನಿರ್ದೇಶಕ ಅಂದ್ರೆ ಕೇವಲ ಒಂದು ಸಿನಿಮಾಗೆ ಅವರೊಬ್ಬರೇ ಪಿಲ್ಲರ್ ಅಲ್ಲ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೂಡ, ಒಬ್ಬ ನಾಯಕ, ಒಬ್ಬ ನಾಯಕಿ. ಈ ಸೆಲೆಕ್ಷನ್ ಎಲ್ಲ ಹೆಂಗಾಯ್ತು ಅಂತ? ಅಂದರೆ ಹಿಂದಿನ ಸಿನಿಮಾಗಳಿಂದ ನಾನು ವರ್ಕ್ ಮಾಡ್ಕೊಂಬಂದಂಥ ಟೆಕ್ನಿಷಿಯನ್ಸ್ ಎಲ್ಲ ಇರೋದು. ಚರಣ್ ಸರ್, ನಾನು ಟಗೂರಿಂದನೇ ಅವ್ರ ಜೊತೆಗೆ ಬಾಂಡಿಂಗ್ ಇರೋದು. ಚರಣ್ ಸರ್ ಮತ್ತು ಸಲಗದಲ್ಲಿ ಕೆಲಸ ಮಾಡಿದ್ದು ನಮ್ಮ DOP ಶಿವಸೇನಾ, ಮತ್ತು ನಮ್ಮ ಎಡಿಟರ್ ದೀಪಣ್ಣ, ಅವರು ಅಸೋಸಿಯೇಟ್ ಎಲ್ಲ ಅಶೋಕ್ ಮಹೇಶ್, ಮತ್ತು ನಮ್ಮ ಆಸ್ತಿ ಅಣ್ಣ ಅವರೊಟ್ಟಿಗೆ. ಅವರು ಈ ನಮ್ಮ ಸಿನಿ ಜರ್ನಿಯಲ್ಲಿ ಅವ್ರದ್ದು ಮುಖ್ಯ ಪಾತ್ರ ನಮ್ಮ ಆಸ್ತಿ ಅಣ್ಣಂದು. ಅವರೆಲ್ಲ ಒಟ್ಟಿಗೆ ಹಳೆ ಟೀಮ್ ಸರ್. ಇದೆಲ್ಲ ಒಟ್ಟಿಗೆ ನನ್ನ ಜೊತೆಗಿದ್ದಾರೆ. ಹಂಗೆ ಟೇಕಪ್ ಮಾಡಿದ್ದು ಸಿನಿಮಾನ. ಓಕೆ, ಸಂಭಾಷಣೆ ಬಗ್ಗೆ ಬಂದ್ರೆ, ಸಂಭಾಷಣೆ ನೀವು ಮಾಡಿದ್ದೀರಾ, ಹಾಗೆ ಮಾಸ್ತಿಯವರು ಮಾಡಿದ್ದಾರೆ. ಮಾಸ್ತಿಯವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಪ್ರಕಾರ ಒಂದು ಸ್ವಲ್ಪ ಪಾಲಿಶ್ ಮಾಡಿದ್ದೀನಿ ಅಭಿ ಬರ್ದಿದ್ದನ್ನ ಅಂತ ಹೇಳಿದ್ರು. ಏನ್ ಆಕ್ಚುಲಿ ಏನ್ ಪಾಲಿಶ್ ಮಾಡಿದ್ದು ಅಂತ? ಅಂದರೆ ಅದು ನಾನು ನಾರ್ತ್ ಕರ್ನಾಟಕದ ಇದಕ್ಕೆ ನಾನು ಎಮೋಷನ್ಸ್ ಸ್ವಲ್ಪ ನೀನು ಬರೆದಿರೋ ಅಭಿ ಅಂದ್ರೆ ಎಮೋಷನ್ಸ್ ಬರೆದಿದ್ದೀನಿ. ಅದಾದ್ಮೇಲೆ ಅವರು ನಾನು ಬರೆದು ಕೊಟ್ಟಿರೋ ಡೈಲಾಗಿಗೆ ಅವರು ಒಂದು ಸ್ವಲ್ಪ ಅಂದರೆ ಪಾಲಿಶ್ ಅಂದರೆ ಏನಾಗುತ್ತೆ, ಕೆಲವು ಆ್ಯಡ್ ಆಗುತ್ತೆ ಆ ಇರೋ ಮಾತುಗಳಲ್ಲಿ, ಕೆಲವನ್ನ ಫಿಲ್ಟರ್ ಮಾಡ್ತಾರೆ. ಅವರು ಒಂದು ವರ್ಷನ್ ನನಗೆ ನಾನು ಬರೆದು ಕೊಟ್ಟಿರೋ ಡೈಲಾಗ್ಗೆ ಅವರು ವರ್ಕ್ ಮಾಡಿದ್ರು ಮಸ್ತ್ ಹೇಳಿ. ಈಗ ನೀವು ಉತ್ತರ ಕರ್ನಾಟಕದವರು, ಹಾಗೆ ಉತ್ತರ ಕರ್ನಾಟಕದವ್ರನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ನೀವು. ಕಾರಣ ಆಕಾಶ್ ಮನುಗುಳಿ ಅವ್ರನ್ನ ತಗೊಂತೀರಾ, ಅದಾದ್ಮೇಲೆ ನಮ್ಮ ನಿಮಿಷ್ಕಾ ಪಾಟೀಲ್ ಅವ್ರನ್ನ ತಗೊಂತೀರಾ, ಹಾಗೆ ಹೀರೋ ನಮ್ಮ ಶ್ರೇಷ್ಠ ಅವರು, ಹಂಗೆ ವಾಪಸ್ ಬಂದ್ರೆ ನಮ್ಮ ನಾಗರಾಜ್ ಅವರು ಆ ಕ್ಯಾರೆಕ್ಟರ್ ಅಲ್ಲಿ ಇದಾರಲ್ಲ, ನಾಗರಾಜ್ ಅವ್ರು ಇರ್ಬೋದು, ಆಮೇಲೆ ನಮ್ಮ ಜಹಾಂಗೀರ್ ಇರ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಉತ್ತರ ಕರ್ನಾಟಕದವರು. ಹಾಗೆ ಅಲ್ಲಿರುವಂತ ಒಂದಿಷ್ಟು ಜನಪದ ಆಮೇಲೆ ಆಡು ಭಾಷೆಯಲ್ಲಿ ಬರೆದಂತ ಒಂದಿಷ್ಟು ಹಾಡುಗಳನ್ನ ತಗೊಂಡು ನಿಮ್ ಚಿತ್ರಕ್ಕೆ ಯೂಸ್ ಮಾಡ್ಕೊಂತಾರೆ. ಎಷ್ಟು ಖುಷಿ ಇದೆ ಅಂತ. ಅಂದರೆ ನಾನು ಸ್ಕ್ರಿಪ್ಟ್ ಮಾಡುವಾಗ ಒಂದು ಸಾಂಗ್ ಇತ್ತು ನನಗೆ. ಆ್ಯಕ್ಚುಲಿ ಎಷ್ಟು ದಿನ ಇಲ್ಲೇ ಇರ್ತಿ ಮಾತ್ರ ಇತ್ತು. ಧರ್ಮಕ್ಕೂ ಕರ್ಮಕ್ಕೂ ಬಂದು ಚರಣ್ ಸರ್ ಆಯ್ಕೆ. ಅದು ಅಂದರೆ ನಾವು ಫೈಟ್ ಸೀಕ್ವೆನ್ಸ್ ಬರುತ್ತಲ್ವ, ಅಲ್ಲಿ ಅದು ಕರೆಕ್ಟ್ ಆಪ್ಟ್ ಆಗಿದೆ, ಇದನ್ನ ಮಾಡೋಣ ಬೇರೆ ಅಂತೇಳಿ ಅದು ಚರಣ್ ಸರ್ ಚಾಯ್ಸ್. ಅದು ಅಂದರೆ ಉತ್ತರ ಕರ್ನಾಟಕ ಸಿನಿಮಾ ಮಾಡ್ತೀವಿ ಅಂತ ಎಲ್ಲಿ ಫೋರ್ಸ್ ಮಾಡಿ ಏನೋ ಈಗ ನಾವು ಭಜನಾ ಪದ ನಮ್ಮ ಸೈಡ್ ಹಂಗೆಲ್ಲ ಹಾಕೋದಿಲ್ಲ. ಕತೆಗೆ ನರೇಷನ್ಗೆ ಅದು ಆಪ್ಟ್ ಆಗಿರೋದಕ್ಕೆ ಸೆಲೆಕ್ಟ್ ಮಾಡಿ ಹಾಕಿರೋದು. ಓಕೆ, ಇವಾಗ ಒಂದು ಚಿತ್ರಕಥೆಯನ್ನ ಒಂದು ಊರಲ್ಲಿ ಶೂಟ್ ಮಾಡಬೇಕು ಅಂದ್ರೆ ಇಷ್ಟು ದಿನ ಅಂತ ಶೆಡ್ಯೂಲ್ ಹಾಕೊಂಡಿರ್ತಾರ, ತುಂಬಾ ಬಿಸಿಲು ಉತ್ತರ ಕರ್ನಾಟಕದಲ್ಲಿ, ಅದೆಲ್ಲ ಎಷ್ಟು ಕಷ್ಟ ಆಯ್ತು ಅಂತ ಶೂಟಿಂಗ್? ಅದಕ್ಕೆ ನಾವು ಮೇಜರ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಗಂಜಾಳ ಜನತೆಗೆ, ಆಮೇಲೆ ಕುಳ್ಸಂಗ ಜನತೆಗೆ. ಅಂದ್ರೆ ಅವರೆಲ್ಲ ನಮ್ಮನ್ನ ಫ್ಯಾಮಿಲಿ ಮೆಂಬರ್ಸ್ ತರ ನೋಡಿದ್ರು. ಇಡೀ ಊರೇ ನಮ್ ಜೊತೆಗಿತ್ತು. ಅಂದ್ರೆ ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ ಅವರು. ಇವತ್ತೇನಾರ ಸಿನಿಮಾ ಈ ತರ ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ಕಾರಣ ಅವ್ರದ್ದು ದೊಡ್ಡ ಇದಿದೆ, ಕೈ ಇದೆ ಸಿನಿಮಾ. ಅಂದ್ರೆ ನಾವೇನಲ್ಲಿ ಹೋಗಿ ಬ್ಲಾಕ್ ಇಟ್ರು ಅದು ಕ್ಲಿಯರ್. ಅವ್ರ ಬೆಳಗ್ಗೆ ಏನೇ ಕೆಲ್ಸಕ್ಕೆ ಹೋಗಿದ್ರು, ಏನೇ ಮಾಡ್ತಾ ಇದ್ರು ಬಿಟ್ಕೊಡೋರು. ಮತ್ತೆ ಆ ಹೊಲಗಳಿಗೆ ಅವ್ರವ್ರ ಹೊಲಗಳಿಗೆ ಬನ್ನಿ ಮುಳ್ಳೆಲ್ಲ ಇದ್ರೆ ಕ್ಲಿಯರ್ ಮಾಡಿಕೊಡೋದು ಶೂಟಿಂಗ್ ಮಾಡೋ ಜಾಗಕ್ಕೆ. ಟೋಟಲ್ ಅದು ಬಿಗ್ ಥ್ಯಾಂಕ್ಸ್ ಸರ್ ಅವ್ರಿಗೆ, ಗಂಜಾಳ ಜನತೆಗೆ ಬಿಗ್ ಥ್ಯಾಂಕ್ಸ್. ಓಕೆ, ಅವ್ರು ನೋಡ್ತಿದ್ದಾರೆ, ಗಂಜಾಳ ಜನತೆಗೆ ಏನ್ ಹೇಳ್ತಾರೆ ಹೇಳ್ಬಿಡಿ. ಏನ್ ಅಂದ್ರೆ
ಇವತ್ತು ಈ ಸೋಮ ಸೌಂಡ್ ಇಂಜಿನಿಯರ್ ಸಿನಿಮಾ ಆಗಕ್ಕೆ ಮೇನ್ ಕಾರಣ ಶೂಟಿಂಗ್ ಅಷ್ಟು ಸಹ ಅಂದರೆ ತುಂಬ ಈಸಿಯಾಗಿ ನಡೆಯೋಕ್ಕೆ ಕಾರಣ ಗಂಜಾಳ ಜನತೆ. ಅವ್ರಿಗೆ ನಿಮ್ಮ ಮುಖಾಂತರನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಈಗ ಅಭಿ ಅವರು ಸೋಮು ಸೌಂಡ್ ಇಂಜಿನಿಯರ್ನ ತೆರೆಗೆ ತಂದ್ರು. ಪ್ರೇಕ್ಷಕರ ರೆಸ್ಪಾನ್ಸ್ ನೋಡಿದ್ರೆ ಐ ಥಿಂಕ್ ಸೌಂಡ್ ಮಾಡ್ತಾನೆ ಸೋಮ. ಥ್ಯಾಂಕ್ ಯು ಸರ್. ಪಕ್ಕಾ ಸೌಂಡ್ ಮಾಡ್ತಾನೆ. ಥ್ಯಾಂಕ್ ಯು. ಸೊ ಮುಂದಿನ ಸಿನಿಮಾಗಳು ಏನು ಅಂತ ಅಭಿ ಅವ್ರದ್ದು? ಸರ್ ಇದು ಮುಗಿಲಿ, ಇದು ಆಗೋವರೆಗೂ ಮುಂದಿಂದೇನು ನಾನು ಪ್ಲಾನ್ ಮಾಡಿಲ್ಲ. ಇದ್ರದ್ದೇ ಇನ್ನೂ ಓಡಾಟ ಮುಂದಿಂದೇನು ನಾನು ಪ್ಲಾನ್ ಮಾಡಿಲ್ಲ. ಓಕೆ ಓಕೆ. ಕೊನೆಯದಾಗಿ ಸೂರಿ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಥ್ಯಾಂಕ್ ಯು, ನಮ್ಮ ಗುರುಗಳಿಗೆ ಥ್ಯಾಂಕ್ಸ್. ನಿಮ್ಮ ಗುರುಗಳಿಗೆ ಥ್ಯಾಂಕ್ಸ್. ಥ್ಯಾಂಕ್ ಯು.